ನಮ್ಮ ಮಾವ ಕಾಯಕಿಂಗ್ ರೆಡಿ ಆಗ್ಬಿಟ್ಟ ನೋಡ್ರಿ. ಹಲೋ ಮುಂಚೆ ನಾನು ಇದು ಮಾಡಿದ್ದೆ ಮೀನುಗಾರಿಕೆ. ನಾನು ಅಲ್ಲಾಡ್ಸ್ತಾ ಇಲ್ಲ, ಐತೆ ಅಲ್ಲಾಡ್ಸ್ತಾ ಇದ್ದಾನೆ. ಪೀಸ್ ಅಂದ್ರೆ ಪೀಸ್. ಮಾಂಸ ಫುಲ್ ಖುಷಿಯಾಗಿ ನೋಡ್ರಿ, ಮುಖ ನೋಡ್ರಿ. 3 ತಿಂಗಳಾದ್ಮೇಲೆ ಹೊರಗೆ ಬಂದಿವಿ ಗಾಯ್. 3 ತಿಂಗಳು ಆದ್ಮೇಲೆ ಹೊರಗಡೆ ಬಂದಿವಿ. ಊಟಿ ಇಲ್ಲ ಅಂದ್ರೆ ವೈನಾಡ್ ಅಂತ ಹೇಳಿದ. ಯಾವ್ದು ಆಮೇಲೆ. ಹಲೋ ಗೈಸ್, ನಮಸ್ಕಾರ. ಏನಪ್ಪ ಅಂದರೆ ಇವತ್ತು ಬೆಳಗ್ಗೆ ಎಷ್ಟು ಗಂಟೆ ಆಗೈತೆ ಅಂದರೆ, ಎಷ್ಟು ಗಂಟೆ ಆಯ್ತು ಈಗ? 4:20 ಆಗೈತಿ. ಇವಾಗ ಊಟಿಗೆ ಹೋಗೋಣ ಅನ್ಕೊಂಡ್ವಿ. ಇಲ್ಲ ವೈನಾಡು ಹೋಗ್ಬಾರ್ದು, ಗೊತ್ತಿಲ್ಲ ಎಲ್ಲಿ, ಯಾವ ರೂಟ್ ಎಲ್ಲಿ ಹೋಗುತ್ತಾ ಗೊತ್ತಿಲ್ಲ. ಪಾಪ ಇವರು ಇದು ಮಲ್ಕೊಂಡಿಲ್ಲ ಪಾಪ ಇವರು. ಒಟ್ಟ ನಮ್ಮ ಸಿದ್ದೇಶ್ವರ ರೆಡಿಯಾಗಿ ಹೊಂಟಾರ ಈಗ. ಬರೋಣ. ಹೆಲ್ಮೆಟ್ ಬಿಟ್ಟು ನಾನು ನೋಡ್ರಿ ಗಾಯ್ಸ್. ಹೆಲ್ಮೆಟ್ ಇಲ್ಲ ಮ್ಯಾಮ್ಸ್, ಹೆಲ್ಮೆಟ್ ಹೆಲ್ಮೆಟ್ ಇಲ್ಲಾದ್ರೆ ಹೊಂಟ ನೋಡ್ರಿ. ಏನು ಹುಡುಗದನಪ್ಪ ಕ್ಯಾಚ್. ಹಾಂ ನೋಡ್ರಿ ಎಂಥ ಸ್ವಾರ್ಥ ಇದ್ದಾರೆ. ನಂದಂದ್ರೆ ತೊಗೊಳಂಗಿಲ್ಲ, ಬಾರ ನೋಡ್ರಿ ಅಲ್ರಿ. ಬಾಯ್ ರೀ. ಹಾಂ ಲೆಟ್ಸ್ ಗೋ ಗಾಯ್ಸ್. ಅಲ್ಲಿ ಹೋಗ್ಬಿಟ್ಟು ತೊಗೊಳ. ಮೇ ಬಿ ಊಟಿಗೆ ಇಲ್ಲ ಅಂದ್ರೆ ವೈನಾಡ್ ಹೋಗ್ತೀನಿ. ಏನಂದರೆ ಎದಕ್ಕಂದರೆ ರೂಟ್ ಹೋಗ್ತಾ ಇರ್ತೀವಿ, ಏನು ರೂಟ್ ಆಗ್ಬೋದು ಎಲ್ಲಿ ಬೇಕಲ್ಲೇ. ಅಂದರೆ ನಮ್ಮ ಇಷ್ಟ, ಎಲ್ಲಿ ಬೇಕಲ್ಲಿ ಹೋಗ್ಬೋದಲ್ಲ. ನೋಡೋಣ ಎಲ್ಲಿ ಹೋಗ್ತೀನಿ ಅಂದ್ರೆ ತೋರಿಸ್ತೀನಿ. ಓಕೆ ಲೆಟ್ಸ್ ಗೋ. ನಾವು ಯಾರು ಅಂತ ಟೈಮ್ ಬಂದ ನಿಮ್ಗೆ ಗೊತ್ತಾಗುತ್ತೆ, ಹೋಗಿ. ರೆಡಿ ಆಗಕ್ಕೆ ಅರ್ಧ ತಾಸು ಮೇಲೆ ತೊಗೊಂಡು 40 ನಿಮಿಷ ತೊಗೊಂಡ ನೋಡ್ರಿ. ಈ ಥರ ರೆಡಿ ಆಗ್ಬೇಕಂದ್ರೆ ಅರ್ಧ ತಾಸು ಬೇಕಾ ಹೇಳ್ರಿ. ಏನಿದೆ ಅದ್ರ ಮೇಲೆ ಹಾಕೊಂಡಾನ, ಅದು ಇದು ಹಾಕೊಂಡಾನ, ಒಂದು ಹೆಲ್ಮೆಟ್ ಹಾಕೊಂಡಾನ, ಅಷ್ಟಕ್ಕೋಸ್ಕರ ಅರ್ಧ ತಾಸು. ಮಾಮ್ಸ್ ಅಲ್ಲ, ಅರ್ಧ ತಾಸು ಎದಕ್ಕೆ ತೊಗೊಂಡು ಅದನ್ನ ಹೇಳು. ಪಾಪ ಅವ್ರು ನಿದ್ರೆ ಗಟ್ಟರವ್ರು ಪಾಪ. ಬರ್ರಿ ಬಾ ಲೆಟ್ಸ್ ಗೋ. ಹೌದು, ಎಲ್ಲಿಗೋಮ್ ಊಟಿನ ಎಲ್ಲಿ? ದಾರಿ ಕಾಣೋದಾಗಿದೆ ಹಂಗಂತೆ. ನಿನ್ ಜೊತೆ ಸೇರಿದ್ಮೇಲೆ ಆಕ್ಚುಲಿ ನನಗೂ ಗೊತ್ತಿಲ್ಲ, ಸೀರಿಯಸ್ಲಿ ನೀವು ಗೊತ್ತಿಲ್ಲ. ಮಾಂಸ ನಿಜ ಅಲ್ಲಿ ಮೈಸೂರಿಗೆ ಹೋದ್ನ ನಾ ಹೇಳ್ತೀನಿ ನಾನು ಎಲ್ಲಿ ಹೋಗಮ್ ಅಂತ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ ಬಾಯ್. ಹುಷಾರಾಗಿ ಹೋಗಿ. ಹುಷಾರಾಗಿ ಹೋಗ್ತೀವಿ. ಓಕೆ ಬಾಯ್. ಹೋಗ್ಬತ್ತೀಯಾ? ಟಾಟಾ. ಗಾಯ್ಸ್, ಈಗ ಆಲ್ಮೋಸ್ಟ್ ಮೈಸೂರು ಹತ್ರ ಬಂದಿವಿ. ಈಗ ಮೈಸೂರಿಗೆ ಹೋಗ್ಬಿಟ್ಟು ಎಲ್ಲಿ ಹೋಗೋಣ ಅಂತ ಮಾಮ್ಸ್ ಈಗ ಹೇಳು. ಮೈಸೂರು ಹೋಗಮ್ಮ, ಮೈಸೂರು ಹೊಂಟಿವಿ ಹೆಂಗಿದ್ರು. ಮೈಸೂರಿಂದ ಎಲ್ಲಿ ಹೋಗೋಣ? ಈಗ ನಾನು ಊಟಿ ಇಲ್ಲ ಅಂದ್ರೆ ವೈನಾಡ್ ಅಂತ ಹೇಳಿದ. ಯಾವ್ದು ಆಮೇಲೆ? ವೈನಾಡ ಆಗಲ್ಲ, ಊಟಿ ಅಂತಂದು ಈ ವೈನಾಡ್ ಈಗ ಕರೆಕ್ಟ್. ಒಂದು ನಿಜ ಹೇಳು, ಕಾಮಿಡಿ ಮಾಡಿ ಅದಕ್ಕೆ ಮತ್ತೆ ಹೋಗಿ ರೂಟ್ ಚೇಂಜ್ ಆಗುತ್ತಲ್ಲಿ. ನಾನು ಸೀರಿಯಸ್ ಇದೀನಿ. ವೈನಾಡ ವೈನಾಡ್ ಗೈಸ್, ಲೆಟ್ಸ್ ಗೋ ಟು ವೈನಾಡ್. ನಾನು ಒನ್ ಟೈಮ್ ಹೋಗಿರ್ಬೇಕು ಮನ್ಸು ವೈನಾಡಿಗೆ. ನನಗೆ ಗೊತ್ತು, ಆ ರೂಟ್ ಹೋಗಿನಿ, ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿಲ್ಲ. ಅದು ಬೇರೆ, ಅದು ಬೇರೆ, ಮಾಡೋದು ಬೇರೆ. ನೀನ್ ಸುಮ್ನೆ ಪಾಸ್ ಆಗೋದಷ್ಟೇ ಅಲ್ಲ. ಪಾಸ್ ಮಾಮ್ಸ್ ಕಟ್ಟಿಂಗ್ ಎಲ್ಲಿ ಮಾಡ್ಸಿದ್ದು? ಕಟಿಂಗ್ ಶಾಪ್ನಾಗ ಬಾರಿ ಕಾಣಂತ ಮಾಮ್ಸ್, ಹ್ಯಾಂಡ್ಸಮ್ ಇದೆ. ಕಾಫಿ ರೆಡಿ ಆಯ್ತು. ಚಿಯರ್ಸ್. ಬೆಂಗಳೂರಿಂದ ಇಲ್ಲಿಗೆ 2 hours ಆಯ್ತಿಲ್ಲ. ಅದಕ್ಕೆ ಒಂದು ಕಾಫಿ ಕುಡಿದ್ರೆ ಫ್ರೆಶ್ ಆಗ್ತೀವಿ. ನಾನು ಬಿಟ್ಟಿದ್ದೆ 4:35 4:40 ಇತ್ತು. 4 ರೀ. ಆಲ್ರೆಡಿ ಓಡಾಡ್ತಾ. ಸರಿ ಹೋಗೋಣ ಬಾ, ಲೆಟ್ಸ್ ಗೋ. ಗೈಸ್ ಫೈನಲಿ ವೈನಾಡಿಗೆ ರೀಚ್ ಆದ್ವಿ.
ಈಗ ಏನಪ್ಪ ಸ್ಟೇ ಮಾಡೋಣ ಅಂತ ಒಂದ್ ಕಡೆ ಸ್ಟೇ ಮಾಡುವಾಗಲ್ಲ ಇವತ್ತು ನೈಟು. ಸೊ ಅದಕ್ಕೆ ರೆಸಾರ್ಟ್ ಅಂತ ಹುಡ್ಕೊಂಡ್ಬಂದಿದ್ವಿ. ಒಂದು ರೆಸಾರ್ಟ್ ಸಿಕ್ಕೈತಿ, ಅಲ್ಲಿ ಹೋದ್ಮೇಲೆ ನೋಡೋಣ. ಆಲ್ಮೋಸ್ಟ್ ಅಲ್ಲಿ ಹೋದ್ಮೇಲೆ ನೋಡಿ ಅಪ್ಡೇಟ್ ಮಾಡ್ತೀನಂತೆ. ಅಲ್ಲಿ ಇಷ್ಟ ಆದ್ರೆ ಇರ್ತೀವಿ, ಇಲ್ಲಾಂದ್ರೆ ಬೇರೆ ಕಡೆ ಹುಡುಕ್ತಾ ಇರೋದು ಅಷ್ಟೇ ಮಾಡ್ತೀವಿ. ಆಲ್ಮೋಸ್ಟ್ ಹೌದು. ಫೈನಲಿ ವಯನಾಡ್ ರೀಚ್ ಆಗ್ಬಿಟ್ಟಲ್ಲಪ್ಪ ಅಂತ ವಯನಾಡ್ ನೋಡಿದ್ದಿಲ್ಲ ಅಂತ ಹೇಳಿ ಕರ್ಕೊಂಡ್ಬಿಟ್ಟೆ ನನ್ನ. ಈಗ ಇಲ್ಲಿ ನೋಡ್ರಿ ರೋಡ್ ಹಿಂಗೈತಲ್ಲೋ, ವಯನಾಡ್ ತರ ಅನ್ಸ್ತಾ ಇಲ್ಲಲ್ಲ ಸ್ವಲ್ಪ? ಹಾ ಸ್ವಲ್ಪ ಅನ್ಸ್ತಾ ಇಲ್ಲ, ನಿಜ ಹೇಳ. ಸರಿ ಗಾಯ್ಸ್, ಇನ್ನ ಪ್ಲೇಸಸ್ ಚೆನ್ನಾಗಿರ್ತವೆ, ನೋಡೋಣ. ಮೇ ಬಿ ಚೆನ್ನಾಗಿರ್ಬಹುದು ಅಂತ ಅನ್ಸುತ್ತೆ, ನೋಡೋಣ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಓಕೆ, ರೆಸಾರ್ಟ್ನು ತೋರಿಸ್ತೀನಿ. ಗಾಯ್ಸ್, ನಮ್ಗೆ ಒಂದು ಹೋಮ್ ಸ್ಟೇ ಸಿಕ್ತು, ಮಸ್ತ್ ಆಯ್ತು ನೋಡ್ರಿ. ಮಸ್ತ್ ಮಾಮ್ಸ್, ಸೂಪರ್ ಐತಿ. ಸೂಪರ್ ಹೌದಿಲ್ಲ? ಸೀರಿಯಸ್ ಸೂಪರ್ ಐತೆ. ನಾ ತೋರಿಸ್ತೀನಿ ಎಲ್ಲ. ಈಗ ಇದು ಹೊರಗಡೆ ಇದೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಫ್ಯಾಮಿಲಿ ಮಸ್ತ್ ಮಾಮ್ಸ್. ಫ್ಯಾಮಿಲಿ ಮಾತ್ರ ಎಂಜಾಯ್, ಸೂಪರ್ ಮಸ್ತ್ ಎಂಜಾಯ್ ಮಾಡ್ಬೋದಲ್ಲ ಸೀರಿಯಸ್ಲಿ. ಗಾಯ್ಸ್, ಮೇಲೇನೋ ರೂಮ್ ಇದೆ. ನಾವು ಒಳಗಡೆ ನಮ್ಮ ರೂಮ್ ನಾವು ಹೆಂಗೆ ಯಾವ ಥರ ರೂಮ್ ಅಂತ ತೊಗೊಂಡಿದ್ದೀವಿ ಅಂತ ತೋರಿಸ್ತೇನೆ. ಆಮೇಲೆ ಸುತ್ತಮುತ್ತ ಫುಲ್ ಕಾಡೈತೆ ನೋಡ್ರಿ. ಪೀಸ್ ಅಂದರೆ ಪೀಸ್. ಹಾಂ, ಸೈಲೆನ್ಸಾ? ಓಕೆ, ಈಗ ಫುಲ್ಲು ರೂಮ್ ತೋರಿಸ್ತೀನಿ ಮಾಂಸ. ಬಾ, ಅಲ್ಲಿ ತೋರ್ಸು ನನಗೆ. ಅದೇ ನೀ ಬಾ ಅಂದರೆ ನೀ ತೋರಿಸು ನನಗೆ. ನಾನು ಒಳಗೆ ಹೋಗಿಲ್ಲ ಇನ್ನು, ಅದಕ್ಕೆ ನೀನೇ ನೋಡಿ ಓಕೆ ಮಾಡಿ ಅಲ್ಲ, ಅದಕ್ಕೆ. ಗೈಸ್, ಈಗ ಕುತ್ಕೋಬೋದು ಬೇಕಾರೆ ಅಲ್ಲ ಮಾಂಸ? ಹೆಂಗೆ ಕುತ್ಕೊಂಡ್ ತೋರಿಸಿ. ನಿಂತ್ಕೊಂತಾರ ಅಲ್ಲ ಇಲ್ಲಿ ಅಲ್ಲ, ಹಿಂಗೆ ಕುತ್ಕೋಬೋದಲ್ಲ. ಈ ಥರ ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಸಾಕು ಬಾ. ಯಾವ ಇವೆಲ್ಲ ಕಬೋರ್ಡ್ಸು, ಆಮೇಲೆ ಟಿ ವಿ, ಎ ಸಿ ಐತೆ ಮಾಮ್ಸು. ಓ, ನಾನೇ ಸೇನಾ? ಓಹೋ, ಓಕೆ. ಆಮೇಲೆ ಬಾತ್ರೂಮು. ಮಾಮ್ಸ್ ಇಲ್ಲಿ ಬರು, ಸಾಕಾಗಿ ನಾನು ನೋಡಿಲ್ಲ. ನೋಡ್ರಿ ಈ ಥರ. ಹಾಂ ಮಾಮ್ಸ್, ಒನ್ ಡೇ ಯಾರ ಜೊತೆ ಬರ್ತೀವಿ? ಭಾಳ ಕಳ್ಳ ಅಂತಾರೆ. ನೋ ಕಾಮೆಂಟ್ಸ್. ಬರೀ ಇಂಥದೆಯಾ? ಒತ್ತಿ ತೋರ್ಸು. ಏನು ಮಾತಾಡೋದು. ಆಮೇಲೆ ಇಲ್ಲೊಂದು ರೂಮ್ ಇರೋದು, ಬಟ್ ಇದು ನಾವು ತೊಗೊಂಡಿಲ್ಲ ಅಷ್ಟೇ. ಇಲ್ಲೇ ತೊಗೋಬೋದು ನಾವು ರೂಮ್, ಸೇಮ್ ಇರೋದೆಲ್ಲ ಕಡೆ. ಸೊ ಈ ಕಡೆ ಹೊರಗಡೆ ಬಂತಂದರೆ ಹಾಂ ಬಂದೆ ಹೊರಗೆ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕೀಗ? ಚೇಂಬರ್ ಒಂದು ಹಿಡ್ಕೊಂಬಿಟ್ಟ ಮ್ಯಾಪ್ನ ನೋಡ್ಯಾರ. ಚೇಂಬರ್ ಪೀಕ್ ನಾ ಬೇಜನ್ ಪ್ಲೇಸಸ್ ಅದ. ಬಾ ತೋರಿಸ್ಮ, ನಾನೇ ತೋರಿಸ್ತೀಯಾ? ಹಾಂ, ನಾ ತೋರಿಸ್ತೀನಿ. ನೆನ್ಪಿಟ್ಕೊಳ್ಳಿ ಅಂದಿರೋದು ತೋರಿಸ್ತಾನ. ಎಷ್ಟು ತೋರಿಸ್ತಾರ ನಾನು ನೋಡ್ತೀನಿ, ನೀವು ನೋಡಿ. ಮಸ್ತ್ ಪ್ಲೇಸ್ ತೋರಿಸ್. ಆ್ಯಕ್ಚುಲಿ ಗೂಗಲ್ ಮ್ಯಾಪ್ ಕೊಡು, ಎಲ್ಲ ತೋರಿಸ್ತೀನಿ ನಾನು. ನಿಂದೆ ಫೋನ್ ನಿನ್ ಕಡೆ ಐತಿ. ಹಾಂ, ಅದೆಲ್ಲ ಇದೆಲ್ಲ ಅಂತೀನಿ. ಗೈಸ್ ನೋಡ್ರಿ, ಈ ಥರ ನೋಡ್ಬೋದು ಹೊರಗಡೆ. ಇಲ್ಲಿ ಕುತ್ಕೊಂಡ ಸರಿಯಾಗಿ ಮಸ್ತ್ ಪೀಸ್ ಅಂದ್ರೆ ಪೀಸ್. ಮಾಂಸಕ್ಕೆ ಫುಲ್ಲು ಖುಷಿಯಾಗಿ ನೋಡ್ರಿ, ಮುಖ ನೋಡ್ರಿ. ಭಾಳ ಖುಷಿಯಾಗಿಲ್ಲ ಮಾಂಸ, ಕರೆಕ್ಟ್ ಹೇಳೋದು. ಪಾಪ ಎಷ್ಟೋ ದಿನ ಆದಮೇಲೆ 3.5 ತಿಂಗಳು ಮಾಂಸ ಆ್ಯಕ್ಚುಲಿ ಹೇಳ್ಬೇಕಿತ್ತು. 3.5 ತಿಂಗಳ ಎಷ್ಟು ತಿಂಗಳು ಆಯ್ತು? ಆಲ್ಮೋಸ್ಟ್ 3.5 months ಆ ಥರ ಹೊರಗೆ ಬಂದು. ಹಾಂ, ಹಂಗತ್ತೆ. ಅಲ್ಲ, ನೀವು ಅಂತಿದ್ದೆ ಹೋಗ್ಬೇಕಂತ. 3.5 ತಿಂಗಳಾದ್ಮೇಲೆ ಹೊರಗೆ ಬಂದಿವಿ ಗಾಯ್ಸ್. 3.5 ತಿಂಗಳು ಆದಮೇಲೆ ಹೊರಗಡೆ ಬಂದಿವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಒಂಥರ ಹೆಂಗಂತ ಜೈಲಿಂದ ಹೊರಗೆ ಲಾಸ್ಟ್ ಹೋಗಿರ್ದೆ ನಾವು ಲೈಕ್ ಅರೌಂಡ್ ಏಪ್ರಿಲ್ ಮಂತಲ್ಲಿ. ಏಪ್ರಿಲ್ ಮೇ ಮಂತಲ್ಲಿ. ಏಪ್ರಿಲ್ ಲಾಸ್ಟ್ ಹೋಗಿರೋದು ಅದೇ ಗಾಯ್ಸ್. ಎಲ್ಲಿ ಅಂತ ಎಲ್ಲೂ ಹೋಗಿದ್ವಲ್ಲ, ಬೆಟ್ಟಗುಡ್ಡ ರೆಸಾರ್ಟ್. ಅದು ಸಕಲೇಶ್ಪುರ್ಗೆ ಹೋಗಿದ್ವಿ ನಾವು ಲಾಸ್ಟ್. ಇವಾಗ ವಯನಾಡು ಬಂದಿವಿ. ಆ ರೆಸಾರ್ಟು ಚೆನ್ನಾಗಿತ್ತು, ಇಲ್ಲ ಪರವಾಗಿಲ್ಲ, ಅದೊಂದು ಚೆನ್ನಾಗೈತೆ. ಬಟ್ ಇದು ಇನ್ನೂ ಸೂಪರ್ ಆಗೈತಿ. ಈಗ ನಾವು ಪ್ಲೇಸ್ ಎಲ್ಲ ಕಡೆ ಹೋಗ್ಬಿಟ್ಟು ನೋಡ್ಬಿಟ್ಟು ಸರಿಯಾಗಿ ಎಕ್ಸ್ಪ್ಲೋರ್ ಮಾಡೋಣ. ನಾನು ತೋರಿಸ್ತೀನಂತೆ. ತುಂಬ ಏನು ಪ್ಲೇಸ್ ಮಾಮೂಲಿ. ಈಗ ಬರೀ ಇದನ್ನ ತಲೆಗಿದೆ ನೋಡ್ರಿ ಗಾಯ್ಸ್. ಔಟ್ಸೈಡ್ ಹೊರಗಡೆ ಹಿಂಗತೆ ಕಾಣತ್ತೆ ನೋಡ್ರಿ. ಫುಲ್ಲ ನೈಸ್ ಗಾಳಿ ಬರೋಣತ್ತೆ, ಪೀಸ್ ಅಂತ ಅನ್ನೋದು. ಇಲ್ಲಿ ಕುಂದ್ರಾಕ ಮಾಡ್ಯಾರೇನು ಇದು ಗೊತ್ತಿಲ್ಲ, ಎದಕ್ಕೆ ಮಾಡ್ಯಾರೇನ. ಮಾಮ್ಸ್ ನಮ್ಮ ಮಾಮ್ಸ್ ರೆಡಿ ಆಗ್ಬಿಟ್ಟಾನ ನೋಡ್ರಿ ಗಾಯ್ಸ್. ಅದೇ ಎಂಟ್ರೆನ್ಸ್ ಹಿಂಗೈತೆ ನೋಡ್ರಿ.
ತೋರಿಸ್ತೀನಿ ಹೆಂಗೈತಂತ. ಫುಲ್ ಡೀಪ್. ಈಗೆಲ್ಲ ಒಂದು ಪ್ಲೇಸ್ ನೋಡೋಕೆ ಹೊಂಟಿವಿ, ಅದಕ್ಕೆ ಮುಂಚೆ ಊಟ ಮಾಡೋಣ. ಊಟ ಮಾಡಿಬಿಟ್ಟು ಆಮೇಲೆ ಪ್ಲೇಸಿಗೆ ಹೋಗೋಣ. ಲೆಟ್ಸ್ ಗೋ. ಅಲ್ಲ ವಾಮ್ಸ್, ಪ್ಲೇಸ್ ಭಾರಿ ಐತೆ ನೋಡಿದ ಅಂದ್ರೆ ಅದು ರೋಡ್ ಚೆನ್ನಾಗೈತೆ ಅದು ಫೀಲೇ ಬೇರೆ. ಭಾರಿ ರೋಡ್ ಭಾರಿ ಮಾಡ್ಯಾರ ನೋಡ್ರಿ. ಇದು ಆ್ಯಕ್ಚುಲಿ ಹಿಂಗೆ ಇರ್ಬೇಕು. ಇದೇ ನೋಡ್ರಿ ಹೋಮ್ ಸ್ಟೇ. ಯಾರಾದ್ರೂ ಬೇಕಾದ್ರೆ ಬರ್ಬೋದು. ಮಸ್ತ್ ಫ್ಯಾಮಿಲಿ ಜೊತೆ ಬಂದ್ರೆ ಇನ್ನೂ ಮಸ್ತ್ ಇರುತ್ತೆ. ಹೀಗೆ ಗಾಯ್ಸ್, ನಾವೀಗ ಒಂದು ಹಿಲ್ ಸ್ಟೇಷನ್ ಬಂದಿದ್ವಿ. ಅದು ಅಷ್ಟೊಂದು ಚೆನ್ನಾಗಿ ಕಾಣೋದು ಏನು ಮಾಡ್ತೀವಿ, ಬಂದುಬಿಟ್ಟಿವಿ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ. ನಮ್ಮ ಮಾವನು ಲೈಕ್ ಮಾಡ್ಯಾನ ಏನು ಮಾಡಿಲ್ಲ ನನಗೆ ಗೊತ್ತಿಲ್ಲ. ಕೇಳಮ್ಮ ನಮ್ಮ ಮಾವ. ಹೆಂಗೈತೆ? ಚೆನ್ನಾಯ್ತಾ? ನಿಜ ಚೆನ್ನಾಯ್ತಾ? ಚೆನ್ನಾಗೈತೆ. ಸೂಪರಾ? ಓಕೆ. ಮಾಂಸ ನೋಡ್ರಿ ಫುಲ್ ಡೀಪ್ ಎಮೋಷನಲ್ ಆಗಿ ಎನ್ವಿರಾನ್ಮೆಂಟ್ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿ ಕರೆಕ್ಟಾಗಿ ಬಂದು. ಮತ್ತೇನಾಗಂತ ಪರಿಸರ ಹೊಂಟಾನ ಹೌದಾ? ಪರಿಸರ ಸವಿ ಪರಿಸರ ಅಲ್ಲ ಅದು, ಪರಿಸರ. ಪರಿಸರ ಪರಿಸರ ಮತ್ತಾನೇನಂದೆ? ಪರಿಸರ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಈ ಸವಿ ಪರಿಸರ ಆಗ್ಲಿ ಪರಿಸರ ಆಗ್ಲಿ ಸವಿ ನನ್ನ ಪಾಡಿ ನಾನು ಸವಿತೀನಿ. ಸವಿ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಆಕ್ಚುಲಿ ನೋಡಿದಾಗ ಸೌಂಡ್ ಕೇಳಾಗ ಸೌಂಡ್ ಹೆಂಗ್ ನೋಡ್ರಿ ಇಲ್ಲೆಲ್ಲ ಎಷ್ಟು ಸೌಂಡ್ ಗೊತ್ತಾ? ಸೀಟೆ ಐಟಲ್ಲ ಉಳೋದು ಇರೋದು ಸಣ್ಣದು. ನೀವು ಓಡಿಸ್ಬಿಟ್ಟಿ ಮ್ಯಾಮ್, ತೋರ್ಸೊಂದಿದ್ದೆ ನಾನು. ಇನ್ ಕೇಸ್ ಅದೇನಾರ ಮಕ್ಕಬೇಕಾದ್ರೆ ನಿಮ್ದು ಬೆಡ್ರೂಮ್ ಬಂದ್ರೆ ಅದನ್ನ ಕರ್ಕೊಂಬರ್ಬೇಕು ನಾನು ಹೋಗಿ. ಅಲ್ಲ ಬಂದ್ರೆ ಬರಲ್ಲ. ಬಂತಪ್ಪ, ನಾವು ಬಂದ್ಬಿಟ್ಟೆ. ಬರಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಹುಳ ಆಯ್ತಲ್ಲ ಸಿಕ್ ನೋಡ್ರಿ. ನಮ್ಮ ಮಾವು ಹುಡ್ಕೊತಾನೆ ಲೇಟ್ ನೋಡ್ರಿ. ಎಂತ ಹುಳ ಅದು? ಈಗ ಅಡ್ವೆಂಚರ್ ಪಾರ್ಕ್ ಬಂದು ಇಲ್ಲೇ ಐತಲ್ಲ ಮಾಮ್ಸ್ ಅಡ್ವೆಂಚರ್ ಪಾರ್ಕ್. ಏನ್ ತೆಗಿಬೇಕು? ಹೆಂಗ್ ತೆಗ್ ಬರ್ತದ? ಹೇ ಕ್ಯಾಪ್ಚರ್ ಮಾಡಂತಂದ್ಯಾ? ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ. ತೆಗಿ ಅಂತಂದ ನಾನ್ ತೆಗಿಯಂದ್ರೆ ಕ್ಯಾಪ್ಚರ್ ಮಾಡಂತ ಹೇಳ. ಎಂಟ್ರೆನ್ಸ್ ಚೆನ್ನಾಗಿತ್ತು ನೋಡ್ರಿ. ಏನೇನು ಇದೆ ಅಂದ್ರೆ ಅಡ್ವೆಂಚರ್ ಪಾರ್ಕ್ ಅಂತ. ಆಮೇಲೆ ವಯನಾಡು ಅಡ್ವೆಂಚರ್ ಕ್ಯಾಂಪ್. ಇಲ್ಲಿ ಬೋಟಿಂಗ್, ರಾಫ್ಟಿಂಗ್, ಜಿಪ್ ಲೈನ್. ನಾವು ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಆಡ್ಬೇಕಷ್ಟೇ. ನಾವೀಗ ಏನು ಆಡ್ತೀವಿ ಅಂತ ನಂಗೆ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡೋಣ. ಗಾಯ್ಸ್, ನಮ್ಮ ಮಾವ ಕಾಯಕಿಂಗ್ ರೆಡಿ ಆಗ್ಬಿಟ್ಟ ನೋಡ್ರಿ. ಕಾಯಕ್ ರೆಡಿ ಆಗಿಲ್ಲಪ್ಪ. ಏನ್ ನೋಡ್ರಿ ನಿಶ್ಚಯ ಮಾಡ್ತಿಲ್ಲ, ಏನೋ ಹೇಳ್ತೀವಿ ನಾವು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಫ್ರಂಟ್ ದಿಸ್ ಸೈಡ್ ರೈಟ್. ದಿಸ್ ಸೈಡ್ ಓಕೆ. ಕಮ ಮಾಮ್ಸ್ ಸ್ಲೋಲಿ ಮುಗಿಸ್ಬಿಟ್ಟಪ್ಪ. ನನಗೋ ಅಲ್ಲ ಮಾಮ್ಸ್, ಮುಂಚೆ ಇದು ಮಾಡಿದ್ದೆ ಮೀನುಗಾರಿಕೆ. ನಾನು ಅಲ್ಲಾಡ್ಸ್ತಾ ಇಲ್ಲ, ಆಯ್ತು ಅಲ್ಲಾಡ್ಸ್ತಾ ಇದ್ದಾನೆ. ಮಾಮ್ಸ್ ಅಲ್ಲ ಮುಂದಿನ ತಗೋ, ಮುಂದಿನ ನೀನು ಬರ್ತದ್ರ. ಗೈಸ್ ಮಸ್ತ್ ಮಜಾ ಐತಿದ ಒಂಥರ ಅಲ್ಲ ಗೈಸ್. ಈ ಥರ ಏನಿಲ್ಲ, ಸಿಂಪಲ್ ಹಿಂಗೆ ಮಾಡೋಕಾಗ ಹಿಂಗ ಈ ಕಡೆ ಹಿಂಗೆ ಮಾಡ್ಕೊಂತ ಹೋದ್ರೆ ಮುಂದಕ್ಕೆ ಹೋಗ್ಬಿಡ್ತೀವಿ ಅಷ್ಟೇ. ಬನ್ನಿ ತಲೆನ ಕಾಣ್ತದೆ. ಏನತ್ಬೇಕು?
ಕ್ರೇಜಿ ಕ್ರೇಜಿ ಬ್ರೋ, ಕ್ರೇಜಿ 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 ಕ್ರೇಜಿ. ಆಮ್ಸ್ ಕರೆಕ್ಟಾಗಿ ಅಲ್ಲಾಡ್ಸು. ಇಲ್ಲಿ ಬೇಡ ಮಾಮ್ಸ್, ಇಲ್ಲಿ ಬೇಡ, ಮೊಸಳೆ ಇರ್ತಾವ, ಹೋಗಿ ಕೊಡಿ. ಇದು ಮಾಡ್ರಿ, ರಿವರ್ಸ್ ಮಾಡು, ರಿವರ್ಸ್ ಮಾಡು. ಗಾಯ್ಸ್, ಹೊರಗಡೆಯಿಂದ ಈಗ ಬಂದ್ವಿ. ಇವಾಗ ರೆಸ್ಟ್ ಮಾಡ್ಬೇಕು. ಯಾಕಂದ್ರೆ ಇವತ್ತು ಬೆಳಗ್ಗೆ ಇಲ್ಲ ಇದು ಭಾಳ ಜಲ್ದಿ ಎದ್ಬಿಟ್ವಿ, 4 ಗಂಟೆ. ಸೊ ಅದಕ್ಕೆ ನಮ್ಮ ನೋಡ್ರಿ ಮಕ್ಕಂಬಿಟ್ಟನ. ನಾನು ರೆಸ್ಟ್ ತೊಗೋಬೇಕೀಗ. ರೆಸ್ಟ್ ತೊಗೊಂಡು ಆಮೇಲೆ ನೋಡೋಣ. ಊಟನ ಇದೆ, ಬ್ರೇಕ್ಫಾಸ್ಟು ಮತ್ತು ಡಿನ್ನರ್ ಕೊಡ್ತಾರೆ. ನೋಡೋಣ ಏನು ಕೊಡ್ತಾನೆ, ತೋರಿಸ್ತಾನೆ ಅಂತ. ರೆಸ್ಟ್ ತೊಗೊಳೋಣ. ಬಾಯ್. ಇಷ್ಟಪಟ್ರೆ ಕಷ್ಟ ಅನ್ನೋದೇ ಇರಲ್ಲ. ತಲೆ ಕಟ್ಕೊಂಡು ಕೆಲಸ ಮಾಡಬೇಡಿ, ತಲೆ ಓಡಿಸಿ ಕೆಲಸ ಮಾಡಿ.